ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸೂಪ್ ರೆಡಿ ಮಾಡ್ತಾ ಇದ್ದೀನಿ. ಇಡ್ಲಿ ಪ್ಲೇಟ್ಗೆ ಇಡ್ಲಿ ಅಂಟಬಾರ್ದು ಅಂದರೆ ಮೊದಲಿಗೆ ಇಡ್ಲಿ ಹಿಟ್ಟು ಹಾಕೋಕ್ಕೂ ಮುಂಚೆ ಎಣ್ಣೆ ಅಥವಾ ತುಪ್ಪನ ಸವರಿ ಹಚ್ಚೋದ್ರಿಂದ ಇಡ್ಲಿ ಅಂಟ್ರೋಲ್ಲ. ಅಥವಾ ಹಸಿ ಬಟ್ಟೆನ ಇಡ್ಲಿ ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ರೆಡಿ ಮಾಡೋದ್ರಿಂದ ಕೂಡ ಇಡ್ಲಿನ ಆರಾಮಾಗಿ ತೆಗಿಬೋದು, ಅದು ಪ್ಲೇಟಿಗೆ ಅಂಟ್ರೋಲ್ಲ. ತುಂಬ ಜನ ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾರೆ. ನಾನು ಇಡ್ಲಿ ಹಿಟ್ಟು ಯಾವ ಥರ ರೆಡಿ ಮಾಡ್ತೀನಿ ಅಂದರೆ, ಯಾವಾಗಲೂ ಮಧ್ಯಾಹ್ನನೇ ನಾನು 1 ಕಪ್ಪು ಉದ್ದಿನ ಬೇಳೆಗೆ 2 ಕಪ್ಪು ಇಡ್ಲಿ ರವೆನ ನೆನೆಸಿಟ್ಬಿಟ್ಟಿರ್ತೀನಿ. ರಾತ್ರಿ ಅಂದರೆ ಮಧ್ಯಾಹ್ನ ಒಂದು 12 ಗಂಟೆ ಹಾಗೆ ನೆನೆಗೆ ಹಾಕಿಬಿಟ್ರೆ ರಾತ್ರಿ 8 ಗಂಟೆ ಹಾಗೆ ರುಬ್ಬಿಬಿಡ್ತೀನಿ. ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹಿಟ್ಟು ರೆಡಿ ಆಗುತ್ತೆ. ಹಾಗೆ ಬೇಕು ಅಂದರೆ ಮೆಂತ್ಯ ಹಾಕ್ಬೋದು 1/4 ಸ್ಪೂನ್, ಅದು ಆಪ್ಷನಲ್. ಮೆಂತ್ಯ ಹಾಕೋದ್ರಿಂದ ಒಂದು ಅಡಿಷ್ನಲ್ ಫ್ಲೇವರ್ ಸಿಗತ್ತೆ. ಇಡ್ಲಿ ಜೊತೆ ನಾನು ಇದಕ್ಕೆ ಸೂಪ್ ರೆಡಿ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಯೂಸ್ ಮಾಡಿ, ಮೂಂಗ್ ದಾಲ್. ಅದರಲ್ಲಿ ತುಂಬ ಪ್ರೋಟೀನ್, ನ್ಯೂಟ್ರಿಷನ್ ಇರುತ್ತೆ. ಹಾಗೆ ಅದನ್ನ ನಾವು ಒಂದು ಡಯಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇಡ್ಲಿ, ವಡಾ, ಬೋಂಡ ಜೊತೆ ಸೂಪರ್ ಕಾಂಬಿನೇಷನ್. ಇಡ್ಲಿ ಹಿಟ್ಟು ಹಾಕಿದ ಮೇಲೆ ಕುಕ್ಕರಲ್ಲಿ ವಿತೌಟ್ ವಿಜಲ್ 8 ನಿಮಿಷ ಬೇಯಿಸಿದ್ರೆ ಬಿಸಿ ಬಿಸಿ ಇಡ್ಲಿ ರೆಡಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸೂಪ್ ರೆಡಿ ಮಾಡೋಕ್ಕೆ ನಾನು 1 ಹಿಡಿಯಷ್ಟು ಹಸಿ ಕೊಬ್ಬರಿನ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬೋದು, ಆದರೆ ತೆರೆಯಾಗಿ ರುಬ್ಬಬೇಕು. ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ, ಮೆಣಸಿನ್ಕಾಯಿ, ಟೊಮೆಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಹಾಗೆ ಟೊಮೆಟೊ, ಬೆಳ್ಳುಳ್ಳಿ, ಹುಣಸೆ ರಸ, ಕೊತ್ತಂಬರಿ, ಕೊಬ್ಬರಿ, ಕರಿಬೇವು ಇದೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸೋಂಪು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪ್ ಅಂದರೆ ಬಿಫೋರ್ ಫುಡ್ ಟೊಮೆಟೊ ಸೂಪು, ಕಾರ್ನ್ ಸೂಪ್ ಎಲ್ಲ ಕುಡಿತಾರಲ್ಲ ಅದಲ್ಲ. ಇಡ್ಲಿ ಮತ್ತು ಬೋಂಡ ಜೊತೆ ತಿನ್ನೋಕ್ಕೆ ಅಂತ ಸೂಪ್ ಮಾಡ್ತಾರಲ್ಲ, ಹೆಸರು ಬೇಳೆದು, ಮೂಂಗ್ ದಾಲ್ದು, ಆ ಸೂಪ್ ಮಾಡ್ತಾ ಇದ್ದೀನಿ. ಈ ಸೂಪು ಇಡ್ಲಿಗೆ, ಬೋಂಡಾಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಸೂಪ್ ಮಾಡ್ತಾ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ಸೂಪ್ ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಕಬೇಕು. ಹಾಗೆ ಸ್ವಲ್ಪ ಸೋಂಪು, ಇದಕ್ಕೆ 2 ಬೆಳ್ಳುಳ್ಳಿ ತಗೊಂಡಿದ್ದೆ, ಅದನ್ನು ಹಾಕಬೇಕು. 1 ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಎರಡು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಒಣ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿಯನ್ನ ಸ್ವಲ್ಪ ಫ್ರೈ ಆದ್ಮೇಲೆ ತಗೊಂಡಿರೋ ಇದು 1 ಟೊಮೆಟೊ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಬೇಯಿಸಿದಂತ ಹೆಸರುಬೇಳೆ, ಟೊಮೆಟೊ, ಮೆಣಸಿನಕಾಯಿ ಇದನ್ನ ಬೇಯಿಸುವಾಗ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಬೇಕು. ಒಗ್ಗರಣೆ ಎಲ್ಲ ಫ್ರೈ ಆದ್ಮೇಲೆ ಬೇಯಿಸಿರೋ ಹೆಸರುಬೇಳೆ, ಟೊಮೆಟೊ, ಮೆಣಸಿನಕಾಯಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಹುಣಸೆ ರಸ ಆ್ಯಡ್ ಮಾಡಬೇಕು. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು,
ಯಾವಾಗಲೂ ಸೂಪು ಅಥವಾ ಸಾಂಬಾರ್ ಮಾಡ್ತಾ ಇದ್ರೆ ಅದನ್ನ ಚೆನ್ನಾಗಿ ಕುದಿಸೋದ್ರಿಂದ ಅದು ತುಂಬ ಹೊತ್ತು ಇಡ್ಬೋದು, ಬೇಗ ಹಾಳಾಗೋದಿಲ್ಲ. ಈ ಮೇಲ್ಗಡೆ ಬುರುಕ್ ಬರ್ತಾ ಇದೆ ಅಲ್ಲ, ಇದು ಹೋಗಬೇಕು, ಆ ಥರ ಕುದಿಸ್ಬೇಕು, ಆವಾಗ ಕೆಡೋಲ್ಲ ಅದು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಆದಮೇಲೆ ಸೂಪು ಕುದಿತು, ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನುವಾಗ ತುರಿದಿಟ್ಕೊಂಡಿರೋ ಕೊಬ್ಬರಿ ಆ್ಯಡ್ ಮಾಡಬೇಕು. ಹಾಗೆ ಕೊತ್ತಂಬರಿ ಆಪ್ಷನಲ್, ಅಥವಾ ಹಾಕಿದ್ರೂ ಸ್ವಲ್ಪ ಹಾಕಬೇಕು. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದೇ ಒಂದ್ಸಲ ಕುದಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ಸೂಪ್ ರೆಡಿ ಆಗುತ್ತೆ. ಈ ಸೂಪಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಸೋಂಪು. ಹಾಗಂತ ಸೋಂಪು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೆಟ್ಟೋಗುತ್ತೆ. ಈಗ ನಾನು ಮಾಡಿರೋದು ಹತ್ತತ್ರ ಒಂದು 6 ಸರ್ವಿಂಗ್ಸ್, ಅದಕ್ಕೆ 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸೋಂಪು ಆ್ಯಡ್ ಮಾಡಿದ್ದೀನಿ. ಹಾಗೆ ಟೊಮೆಟೊ ಆ್ಯಡ್ ಮಾಡಿರ್ತೀವಿ, ಹುಣಸೆ ಹುಳಿ ಹಾಕಿದ್ರೆ ತುಂಬ ಹುಳಿ ಆಗಲ್ವಾ ಅಂತ ಅಂದರೆ ಟೊಮೆಟೊ ಹಣ್ಣು ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು, ಅಂದರೆ ಈ ಸೂಪ್ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಇಷ್ಟು ಕ್ವಾಂಟಿಟಿಗೆ ನಾನು 2 ದೊಡ್ಡ ಬೆಳ್ಳುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ಮೇನ್ ಬೆಳ್ಳುಳ್ಳಿ, ಹುಣಸೆ ರಸ, ಸೋಂಪು. ಹಾಗೆ ಇದಕ್ಕೆ ಕೊಬ್ಬರಿನ ತುಂಬ ಪೇಸ್ಟ್ ಮಾಡಿ ಹಾಕಬಾರ್ದು, ತೆರೆಯಾಗಿ ಇರಬೇಕು, ಆ ರೀತಿ ರುಬ್ಕೋಬೇಕು. ಅದನ್ನ ಕೊನೆಯಲ್ಲಿ ಹಾಕಿ ಒಂದ್ಸಲ ಕುದಿಸಿ ಆಫ್ ಮಾಡಿಬಿಟ್ರೆ ಟೇಸ್ಟಿ ಸೂಪ್ ರೆಡಿ. ಇದಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ನೆಲ್ಲ ಯೂಸ್ ಮಾಡಿ ನೀವು ಸೂಪ್ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸೂಪ್ ರೆಡಿ ಆಗಿದೆ. ಹಾಗೆ ಇನ್ನೊಂದು, ಈ ಸೂಪ್ಗೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದೊಂದು ಎಜುಕೇಷನಲ್ ಆಬ್ಜೆಕ್ಟಿವ್, ಔಟ್ಡೋರ್ ಅಥವಾ ಇಂಡೋರ್ ಟಾಯ್ಸ್ ಫಾರ್ ಕಿಡ್ಸ್. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ನನ್ನ ಮಗ ಈ ಸ್ಟ್ರಾ ಸ್ಟಿಕ್ಸ್ನ ಯೂಸ್ ಮಾಡಿ ಈ ರೀತಿ ಶೇಪ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದ. ಆ್ಯಕ್ಚುಲಿ ಅದು ಹಾಕೋಕ್ಕೆ ಸ್ವಲ್ಪ ಕಷ್ಟ, ಅಂದರೂ ಕುತ್ಕೊಂಡು ಅದನ್ನು ಏನೇನೋ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳದು ಹ್ಯಾಂಡ್ ಐ ಕೋಆರ್ಡಿನೇಷನ್, ಕ್ರಿಯೇಟಿವ್ ಥಿಂಕಿಂಗ್, ಮೋಟರ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಅವ್ರಿಗೆ ಶೇಪ್ ಮತ್ತು ಕಲರ್ದು ರೆಕಗ್ನಿಷನ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲದೆ ಇದನ್ನು ಕುತ್ಕೊಂಡು ಮಾಡಬೇಕು, ಅದು ಸ್ವಲ್ಪ ಟೈಮ್ ತೊಗೊಳತ್ತೆ. ಯಾವ ಥರ ಶೇಪ್ಸು, ಡಿಸೈನ್ಸು ಎಲ್ಲ ಈ ರೀತಿ ಥಿಂಕ್ ಮಾಡ್ತಾರೆ. ತುಂಬ ಹೊತ್ತು ಕುತ್ಕೊಂಡು ಮಾಡೋದ್ರಿಂದ ಅವ್ರದ್ದು ಪೇಷನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಅವನು ಕೂಡ ಈ ರೀತಿಯಾಗಿ ಕುತ್ಕೊಂಡು ಕಾರ್ಟ್ ಮತ್ತು ಸೈಕಲ್ ಥರ, ಈ ರೀತಿ ಸೂರ್ಯ ಥರ, ಈ ರೀತಿ ಎಲ್ಲ ತುಂಬ ಡಿಸೈನ್ಸ್ಗಳನ್ನ ಮಾಡಿ ತೋರಿಸ್ತಾ ಇದ್ದ. ಮಕ್ಕಳಿಗೆ ಈ ರೀತಿ ಎಜುಕೇಷ್ನಲ್ ಆಬ್ಜೆಕ್ಟಿವ್ ಟಾಯ್ಸ್ ಕೊಡಿಸೋದ್ರಿಂದ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.